ನಾನೀಗ ಪಾಯಸ ಮಾಡ್ತೀನಿ. ಪಾಂಡ ನೀನ್ ಹೋಗಿ ಅಕ್ಕಿ ತಗೋಬಾ. ನರಿ ನೀನ್ ಹೋಗಿ ಹಾಲ್ ತಗೋಬಾ. ನಾನ್ ಹೋಗಿ ಸಕ್ಕರೆ ತರ್ತೀನಿ. ಆದ್ರೆ ಅದನ್ನ ಹೇಗ್ ಮಾಡೋದು? ಸ್ನೇಹಿತರೆ, ಪಾಯಸ ರೆಡಿ. ಅಯ್ಯೋ, ಪಾಯಸ ಏನಾಯ್ತು? ಒಂದು ದೂರದ ಕಾಡಿನಲ್ಲಿ ಮೂವರು ಆತ್ಮೀಯ ಸ್ನೇಹಿತರಿದ್ದರು. ನರಿ, ಮೊಲ ಮತ್ತು ಪಾಂಡ. ಇವರು ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು. ಈ ಮೂವರಲ್ಲಿ ನರಿ ಅತಿ ಬುದ್ಧಿವಂತನಾಗಿದ್ದ, ಮೊಲ ಚಾಲಾಕಿಯಾಗಿದ್ದನು, ಆದ್ರೆ ಪಾಂಡ ಮಾತ್ರ ಮಂದ ಬುದ್ಧಿಯವನಾಗಿದ್ದನು. ಈ ಮೂವರ ನಡುವೆ ಪ್ರತಿದಿನವೂ ಅತಿ ಬುದ್ಧಿವಂತಿಕೆಯ ಮೋಸದಾಟ ನಡೆಯುತ್ತಿತ್ತು. ಹೀಗಿರುವಾಗ ಒಂದು ದಿನ ಪಾಂಡ, ಅಯ್ಯೋ ನಂಗೆ ತುಂಬಾ ಹೊಟ್ಟೆ ಹಸಿತಿದೆ. ಏ ದಡಿಯ, ನಿಂಗೆ ಯಾವಾಗ್ಲೂ ತಿನ್ನೋದೇ ಚಿಂತೆನಾ? ಅಷ್ಟು ಹಸುವಾದ್ರೆ ಹೋಗಿ ಏನಾದ್ರು ತಿನ್ಕೋಬಾ. ಆದ್ರೆ ನಂಗೆ ಹೊಸದಾಗಿ ಏನಾದ್ರು ತಿನ್ಬೇಕು ಅನ್ಸ್ತಿದ್ಯಲ್ಲ. ಹೊಸದಾಗಂದ್ರೆ ನಿಂಗೆ ಯಾವ ತರದ ಅನ್ಬೇಕೋ ಮಾರಯ್ಯ? ನಂಗೆ ಪಾಯಸ ತಿನ್ಬೇಕು ಅನ್ಸ್ತಿದೆ, ಆದ್ರೆ ಅದನ್ನ ಹೇಗ್ ಮಾಡೋದು? ನಂಗ್ ಬರತ್ತೆ, ನಾನ್ ಮಾಡ್ತೀನಿ ಪಾಯಸನ. ನರಿ ಹೀಗೆ ಹೇಳುತ್ತಿದ್ದಂತೆ ಮೊಲ ಮತ್ತು ಪಾಂಡ ಪಾಯಸದ ಹೆಸರು ಕೇಳಿ ಬಾಯಲ್ಲಿ ನೀರೂರಿಸಿದವು. ಹಾಗೆ ಪಾಯಸ ಮಾಡಲು ಎಲ್ಲಾ ತಯಾರಿಯನ್ನ ನಡೆಸಿದವು. ಮೊದ್ಲು ಒಂದ್ ಕೆಲ್ಸ ಮಾಡೋಣ, ಹೊರಗಡೆ ಹೋಗಿ ಸಾಮಗ್ರಿ ತರೋಣ. ಪಾಂಡ ನೀನ್ ಹೋಗಿ ಅಕ್ಕಿ ತಗೋಬಾ. ನರಿ ನೀನ್ ಹೋಗಿ ಹಾಲ್ ತಗೋಬಾ. ನಾನ್ ಹೋಗಿ ಸಕ್ಕರೆ ತರ್ತೀನಿ. ನಂತರ ಪಾಯಸಕ್ಕೆ ಸಾಮಾನು ತರಲು ಮೂವರು ಮೂರು ದಿಕ್ಕಿನ ಕಡೆಗೆ ಹೊರಟರು. ನರಿ ಹಾಲು ಮಾರುವವನ ಮನೆಯಲ್ಲಿ ಹಾಲಿನ ಮಡಿಕೆ ಕದ್ದಿತ್ತು. ಮೊಲ ದಿನಸಿ ಅಂಗಡಿಯಿಂದ ಯಾರೂ ಇಲ್ಲದ ಸಮಯದಲ್ಲಿ ಸಕ್ಕರೆ ಕದ್ದೋಡಿತು. ಪಾಂಡ ಒಂದು ಜಮೀನಿಗೆ ನುಗ್ಗಿ ಧಾನ್ಯ ಕದ್ದು ಮೂರು ಜನರು ತಮ್ಮ ಜಾಗಕ್ಕೆ ಮರಳಿದರು. ತಡ ಮಾಡೋದಕ್ಕೆ, ಬೇಗ ಬೇಗ ಪಾಯಸ ಮಾಡೋಣ. ನಾನ್ ಬೆಂಕಿ ವ್ಯವಸ್ಥೆ ಮಾಡ್ತೀನಿ. ನಾನೀಗ ಪಾಯಸ ಮಾಡ್ತೀನಿ. ಪಾಂಡ ತಯಾರಿಸಿದ ಒಲೆಯ ಮೇಲೆ ನರಿ ಹಾಲಿನ ಮಡಿಕೆಯನ್ನ ಇಟ್ಟಿತು. ಅದಕ್ಕೆ ಅಕ್ಕಿ ಮತ್ತು ಸಕ್ಕರೆಯನ್ನ ಹಾಕಿ ಕಡ್ಡಿಯಿಂದ ತಿರುವಿತು. ಪಾಯಸದ ಸುವಾಸನೆ ಗಮ್ಮೆಂದು ಕಾಡೆಲ್ಲ ಹರಡಿತು. ಸ್ನೇಹಿತರೆ, ಪಾಯಸ ರೆಡಿ. ಮತ್ ತಡ ಯಾಕೆ, ತಿನ್ಬಿಡೋಣ. ನಾವೆಲ್ಲ ಸ್ನಾನ ಮಾಡ್ಕೊಂಡು ತಿನ್ನೋದು ಒಳ್ಳೇದನ್ಸುತ್ತೆ. ಸರಿ, ಹಾಗೆ ಮಾಡೋಣ ಗೆಳೆಯ. ಹೀಗೆ ಮೂರು ಜನ ಸ್ನಾನಕ್ಕೆಂದು ಹೊರಟರು. ಪಾಂಡ ನದಿ ಬಳಿ ಹೋದನು, ಮೊಲ ಕೆರೆ ಬಳಿ ಹೋದನು. ನರಿ ಬಾವಿ ಬಳಿ ಹೋಗುವಾಗ ಅವನ ಸ್ನೇಹಿತೆ ಸಿಕ್ಕಳು. ಗೆಳೆಯ, ಈ ಕಡೆ ಇಲ್ಲಿ ಹೊರಟೆ? ನಾನು ಸ್ನಾನಕ್ಕೆಂದು ಹೊರಟಿದ್ದೆ. ಏನ್ ವಿಶೇಷ? ನಾನು ನನ್ನ ಸ್ನೇಹಿತರಿಗೆಂದು ಇವತ್ ಪಾಯಸ ಮಾಡಿದ್ದೆ. ಎಲ್ರೂ ಸ್ನಾನ ಮಾಡಿ ತಿನ್ನೋಣ ಎಂದು ಬಾವಿಗೆ ಹೊರಟಿನಿ. ಅಯ್ಯೋ, ಪಾಯಸ ಮಾಡೋದ್ ನೀನು, ತಿಂತೇಗೋದ್ ಅವ್ರ? ಸ್ನೇಹಿತೆಯ ಮಾತನ್ನು ಆಲಿಸಿದ ನರಿ ತಲೆ ಕೆರೆದುಕೊಳ್ಳುತ್ತಾ ಸಾಗಿತ್ತು. ಪಾಯಸ ತಿನ್ನುವ ಖುಷಿಯಲ್ಲಿ ಪಾಂಡ ಬೇಗ ಸ್ನಾನ ಮುಗಿಸಿ ಪಾಯಸದ ಬಳಿ ಬಂದನು. ಆದ್ರೆ ಮಡಿಕೆಯಲ್ಲಿದ್ದ ಪಾಯಸ ಇರಲೇ ಇಲ್ಲ. ನಂತರ ನರಿ ಅಲ್ಲಿಗೆ ಬಂದಿತ್ತು. ಅಯ್ಯೋ, ಪಾಯಸ ಎಲ್ಲಾಯ್ತು? ಸ್ವಲ್ಪ ಹೊತ್ತೇ ಮುಂಚೆ ಪಾಯಸ ಇಲ್ಲ ಇತ್ತಲ್ಲ. ಮೊದ್ಲು ಬಂದಿದ್ದು ನೀನೇ ತಿಂದಿರ್ಬೇಕು. ಇಲ್ಲ, ನಾನ್ ತಿಂದಿಲ್ಲ. ಮೊಲವೂ ಸಹ ಅದೇ ಸಮಯಕ್ಕೆ ಅಲ್ಲಿಗೆ ಬಂದಿತ್ತು. ಅಯ್ಯೋ, ಪಾಯಸ ಏನಾಯ್ತು? ಅಷ್ಟು ನೀವೇ ತಿನ್ಬಿಟ್ರಾ? ನಾವ್ ಬಂದಾಗ್ಲೂ ಪಾಯಸ ಇರ್ಲಿಲ್ಲ. ಏನ್ ಹೇಳ್ತಿದ್ಯಾ ಹೊಟ್ಟೆ ಬಾಕ? ನೀನೇ ಎಲ್ರಿಗಿಂತ ಮೊದ್ಲು ಬಂದು ನೀನೇ ತಿನ್ಬಿಟ್ಯಾ? ಅಯ್ಯಯ್ಯೋ, ನಾನ್ ತಿಂದಿಲ್ರಪ್ಪ. ಈ ತಿಂಡಿ ಪೋತಾನೆ ಮೊದ್ಲು ಬಂದಿದ್ಕಣೋ, ಇವನೇ ತಿಂದಿದ್ದು. ನರಿಯ ಮಾತನ್ನು ಕೇಳಿ ಏನು ಅರಿಯದ ಪಾಂಡ ಮುಖ ಸಣ್ಣಗೆ ಮಾಡಿ ಕೂತನು. ಇವರಿಬ್ಬರನ್ನು ನೋಡಿದ ಮೊಲಕ್ಕೆ ನರಿಯ ಮೇಲೆ ಅನುಮಾನ ಹೆಚ್ಚಾಗಿ ಸೂಕ್ಷ್ಮವಾಗಿ ಗಮನಿಸಿತು. ನರಿ, ನೀ ಸ್ನಾನ ಮಾಡಿಲ್ವಾ? ಹಾ, ಮಾಡಿದೀನಿ. ಯಾಕೆ? ಆದ್ರೆ ಸ್ನಾನ ಮಾಡಿರೋ ತರ ಕಾಣಿಸ್ತಾನೆ ಇಲ್ಲ. ನಿನ್ ಮೈ ಒದ್ದೇನೆ ಆಗಿಲ್ಲ. ಇಲ್ಲ ಕಣೋ, ಮಾಡಿದೀನಿ. ಸರಿ, ಯಾರು ತಿಂದಿಲ್ಲ ಅಂದ್ರೆ ಒಂದ್ ಪರೀಕ್ಷೆ ಮಾಡೋಣ. ಹಾ, ಸರಿ ಸರಿ. ಪರೀಕ್ಷೆನಾ? ಹಾ. ಏನ್ ಪರೀಕ್ಷೆ? ವನದೇವತೆಯ ಗುಡಿಗೆ ಹೋಗಿ ಎಲ್ಲರೂ ಗಂಟೆ ಹೊಡೆಯೋಣ. ನಂತರ ಮೂರು ಜನರು ವನದೇವತೆಯ ಗುಡಿಗೆ ಹೋದರು. ಪಾಂಡ ಮೊದಲು ಗಂಟೆ ಬಾರಿಸಿತು. ನರಿ ಮೊಲದ ಪರೀಕ್ಷೆಗೆ ಹೆದರಿ ಮಾಡಿದ ತಪ್ಪನ್ನು ಕೊನೆಗೆ ವಿಧಿ ಇಲ್ಲದೆ ಒಪ್ಪಿಕೊಂಡಿತು. ನನ್ನ ಸ್ನೇಹಿತೆಯ ಮಾತು ಕೇಳಿ ಈ ಕೆಟ್ಟ ಕೆಲಸ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿ ಬಿಡಿ ಎಂದಿತ್ತು. ಈ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ, ಸುಳ್ಳಿನ ಆಯಸ್ಸು ತೀರಾ ಕಡಿಮೆ. ಸ್ನೇಹಿತರಿಗೆ ಯಾವತ್ತೂ ಮೋಸ ಮಾಡಬೇಡಿ. ಅತಿಯಾದ ಬುದ್ಧಿಯ ಬಳಕೆ ಸ್ನೇಹವನ್ನ ಹಾಳು ಮಾಡಿತು.